Hallelujah. Hallelujah. You know, topic of my message is today. ಇವತ್ತಿನ ಒಂದು ನನ್ನ ಸಂದೇಶದ ಶಿರೋಮಣಿ ಏನೆಂದರೆ One more move. ಒಂದು ಚಲನೆ, One more move. ಇನ್ನೊಂದು ಚಲನೆ, One more move. ಇನ್ನೊಂದು ಚಲನೆ. God has one more move. ದೇವರು ಇನ್ನೊಂದು ಹಂತಕ್ಕೆ ಚಲಿಸುವವನಾಗಿದ್ದಾನೆ. Hallelujah. Hallelujah. God has one more move. ದೇವರು ಇನ್ನೊಂದು ಹಂತಕ್ಕೆ ಚಲಿಸುವವನಾಗಿದ್ದಾನೆ. Hallelujah. Hallelujah. No, I want to explain you one of the story. It's a reality. ಒಂದು ನಡೆದಂತ ಒಂದು ಘಟನೆಯ ಕಥೆಯಾಗಿ ನಿಮ್ಮ ಮುಂದೆ ವಿವರಿಸ್ತೇನೆ. So what happened is many years ago, ಬಹಳ ವರ್ಷಗಳ ಹಿಂದೆ in a USA, ಒಂದು ಅಮೆರಿಕ ದೇಶದಲ್ಲಿ there was a museum, big museum. ಅಲ್ಲಿ ಒಂದು ದೊಡ್ಡ ಮ್ಯೂಸಿಯಂ ಇತ್ತು. So in that museum, ಆ ಒಂದು ಮ್ಯೂಸಿಯಂ ನಲ್ಲಿ there were lot of ancient things. ಅಲ್ಲಿ ತುಂಬಾ ಹಳೆಯ ಕಾಲದ ಪುರಾತನ ವಸ್ತುಗಳು ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರು. So people used to come to look at these things. ಪ್ರಾಚೀನವಾಗಿರುವಂತಹ ವಸ್ತುಗಳನ್ನು ನೋಡುವುದಕ್ಕೋಸ್ಕರ ಜನಸಂದಣಿ ಅಲ್ಲಿ ಬರ್ತಾ ಇದ್ರು. Yes sir, no. Now in Hampi also people come to visit, right? ಹಂಪಿಯಲ್ಲಿ ಕೂಡ ಬಹಳಷ್ಟು ಜನ ಪುರಾತನ ವಸ್ತುಗಳನ್ನು ನೋಡ್ಲಿಕ್ಕೆ ಬರ್ತಾ ಇರ್ತಾರಲ್ವಾ? So there was a museum. There is a museum now also. ಅಲ್ಲಿ ಕೂಡ ಆ ಒಂದು ಮ್ಯೂಸಿಯಂ ಇವತ್ತಿಗೂ ಕೂಡ ಇದೆ. So in that museum, ಆ ಒಂದು ಮ್ಯೂಸಿಯಂ ನಲ್ಲಿ there was this picture. ಅಲ್ಲಿ ಈ ಒಂದು ಚಿತ್ರ ಇದೆ. So this picture was in that museum. ಆ ಒಂದು ಮ್ಯೂಸಿಯಂ ನಲ್ಲಿ ಈ ಚಿತ್ರ ಇದೆ. So there was trophies. ಅಲ್ಲಿ ಅನೇಕವಾಗಿರುವಂತಹ ಟ್ರೋಫಿಗಳಿದಾವೆ. There were a lot of drawings. ಅಲ್ಲಿ ಅನೇಕವಾಗಿರುವಂತಹ ಚಿತ್ರಗಳು ಬರೆದಿಟ್ಟಿದ್ದಾರೆ. So there were a lot of things. ಅಲ್ಲಿ ಅನೇಕ ವಿಷಯ ವಸ್ತುಗಳಲ್ಲಿದ್ದಾವೆ. So this was among them. ಅವುಗಳ ಮಧ್ಯದಲ್ಲಿ ಇದು ಒಂದಾಗಿತ್ತು. Okay. So for this, lot of champions. ಅಲ್ಲಿರುವಂತಹ ಅನೇಕ ಗೆದ್ದಂತ ವ್ಯಕ್ತಿಗಳು they came to visit here. ಆ ಒಂದು ಸ್ಥಳಕ್ಕೆ ಬಂದು ಭೇಟಿ ಮಾಡ್ತಾ ಇರ್ತಾರೆ. To this museum. ಆ ಒಂದು ಮ್ಯೂಸಿಯಂ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ. To see the museum. ಅಲ್ಲಿರುವಂತಹ ಮ್ಯೂಸಿಯಂ ನೋಡೋದಕ್ಕೋಸ್ಕರವಾಗಿ ಅನೇಕ ಜನರು. So they came. ಅವರು ಬಂದರು. So in that there was a chess champion. ಅಲ್ಲಿ ಚೆಸ್ ಅಲ್ಲಿ ಗೆದ್ದವರು ಬಂದರು. There was a Olympic champion. ಒಲಿಂಪಿಕ್ ಅಲ್ಲಿ ಗೆದ್ದವರು ಬಂದರು. There was a Indian champion. ಅಲ್ಲಿ ಇಂಡಿಯಾದವರು ಬಂದಿದ್ರು. There was a wrestler company. ಅಲ್ಲಿ wrestler champion. wrestle ಅಂದ್ರೆ ಫೈಟಿಂಗ್ ಅಲ್ಲಿ ಇರ್ತಾರಲ್ಲ ಅವರು ಗೆದ್ದವರು ಬಂದರು. So there were lot of champions that day. ಅನೇಕ ಆಟೋಟಗಳಲ್ಲಿ ಗೆದ್ದಂತ ವ್ಯಕ್ತಿಗಳೆಲ್ಲ ಬಂದಿದ್ರಲ್ಲಿ. So that day was for them to see the museum. ಆ ಒಂದು ದಿನ ಎಲ್ಲರೂ ಒಟ್ಟಾಗಿ ಅದನ್ನು ನೋಡುವುದಕ್ಕೋಸ್ಕರವಾಗಿ ಅಲ್ಲಿಗೆ ಬಂದಿದ್ರು. So there was a guide. ಅಲ್ಲಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದ. Okay, you are there? ಇಲ್ಲಿದ್ದೀರಾ ನೀವು? I was saying there was a guide to guide them. ನಾನು ಹೇಳ್ತಾ ಇದ್ದೆ ಇವುಗಳನ್ನೆಲ್ಲ ತೋರಿಸೋದಕ್ಕೆ ಒಬ್ಬ ಮಾರ್ಗದರ್ಶಕನು ಅಲ್ಲಿ ಗೈಡ್ ಮಾಡ್ತಾ ಇದ್ದ. So he was explaining about this drawing, that trophy, this trophy. ಅಲ್ಲಿರುವಂತಹ ಟ್ರೋಫಿಗಳನ್ನು, ಚಿತ್ರಗಳನ್ನು, ಇದು ಇದರದ್ದು, ಇದು ಅದರದ್ದು ಅಂತೇಳಿ ಅವರೆಲ್ಲರಿಗೂ ವಿವರಣೆ ಮಾಡಿ ಆತನ ತಿಳಿಸ್ತಾ ಇದ್ದ, ಅರ್ಥ ಮಾಡ್ತಾ ಇದ್ದ. Then this drawing came. ಆಗ ಎಲ್ಲ ತೋರಿಸ್ತಾ ಇರುವಾಗ ಈ ಚಿತ್ರ ಅಲ್ಲಿಗೆ ಬಂತು. So the guide explained. ಅಲ್ಲಿರುವಂತಹ ವಿವರಣೆ ಮಾಡುವಂತ ಆ ಒಂದು ಮಾರ್ಗದರ್ಶಕನ ಅದರ ಬಗ್ಗೆ ವಿವರಿಸ್ತಾ ಇದ್ದಾನೆ. People, ಜನರೇ, this drawing says, ಈ ಒಂದು ಚಿತ್ರ ಏನ್ ಹೇಳುತ್ತಂದ್ರೆ there is a king. ಅಲ್ಲಿ ಒಬ್ಬ ರಾಜನಿದ್ದ. There is a person. ಅಲ್ಲಿ ಒಬ್ಬ ವ್ಯಕ್ತಿನೂ ಇದ್ದ. They are playing chess. ಅವರಿಬ್ಬರು ಕೂಡ ಚೆಸ್ ಚದುರಂಗದ ಆಟ ಆಡ್ತಾ ಇದ್ರು. But king is defeated. ಆ ಸಮಯದಲ್ಲಿ ಆ ರಾಜ ಅಲ್ಲಿ ಸೋತು ಹೋಗ್ತಾನೆ. So that is the portrayal, that is the drawing. ಅಲ್ಲಿ ಆ ರೀತಿಯಾಗಿರುವಂತ ಒಂದು ಚಿತ್ರ ಅಲ್ಲಿರುವಂತದನ್ನು ತೋರಿಸ್ತಾರೆ. So he explained about that. ಆ ವಿಷಯಗಳ ಕುರಿತು ಆತನು ವಿವರಣೆ ಮಾಡ್ತಾ ಇದ್ದಾನೆ. So they went to another image. ಅದಾದ ಮೇಲೆ ಮತ್ತೆ ಇನ್ನೊಂದು ಚಿತ್ರ ನೋಡ್ಲಿಕ್ಕೆ ಹೋದ್ರ ಮುಂದಕ್ಕೆ. But the chess champion, ಆದ್ರೆ ಚೆಸ್ ಆಡುವಂತ ಆಟಗಾರನು, he was standing there only. ಆತನು ಎಲ್ಲರೂ ಮುಂದೆ ಹೋದ್ರೆ ನೋಡ್ಲಿಕ್ಕೆ ಆತನು ಮಾತ್ರ ಹೋಗ್ಲಿಲ್ಲ. ಆತನು ಇದನ್ನೇ ನೋಡ್ತಾ ನಿಂತ್ಕೊಂಡಿದ್ದ. Then guide he came. ಆತನು ಮಾರ್ಗದರ್ಶಕನು ಮತ್ತೆ ವಾಪಸ್ ಬಂದು ಹೇಳ್ತಾನೆ, what happened? ನಿನಗೆ ಯಾಕೆ ಏನಾಯ್ತಪ್ಪ? Everyone already passed this image. ಎಲ್ಲರೂ ಬೇರೆ ಚಿತ್ರವನ್ನು ನೋಡ್ಲಿಕ್ಕೆ ಮುಂದೆ ಹೋಗಿದ್ದಾರೆ, ನೀನ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? What happened? ನಿನಗೆ ಏನಾಯ್ತು? He is saying, no, this image there is something wrong. ಇಲ್ಲಿರುವಂತ ಚಿತ್ರದಲ್ಲಿ ಏನೋ ಒಂದು ಸ್ವಲ್ಪ ತಪ್ಪಾಗಿದೆ ಅಂತ ನನಗೆ ಅನಿಸ್ತಾ ಇದೆ. There is something wrong. ಅಲ್ಲಿ ಏನೋ ಒಂದು ತಪ್ಪಾಗಿ ಕಾಣಿಸ್ತಾ ಇದೆ. That guide explained. ಆಗ ಅಲ್ಲಿರುವಂತ ಮಾರ್ಗದರ್ಶಕನು ಅದಕ್ಕೆ ವಿವರಣೆ ಮಾಡ್ತಾ ಇದ್ದಾನೆ. What sir, from many years it is there. ನೋಡಿ ಸರ್, ಬಹಳಷ್ಟು ವರ್ಷಗಳಿಂದ ಈ ಚಿತ್ರ ಇದೆ ಇಲ್ಲಿ. There is a painting of Mona Lisa. ಮೋನಾಲಿಸಾದ ಬಗ್ಗೆ ಅಲ್ಲಿರುವಂತ ಒಂದು ಚಿತ್ರ ಇದೆ, ಪೇಂಟಿಂಗ್ ಮಾಡಿಟ್ಟಿದ್ದಾರೆ. There are lot of painting. ಅಲ್ಲಿ ಬಹಳಷ್ಟು ಬಣ್ಣದಿಂದ ಚಿತ್ರಿರುವಂತಹ ಚಿತ್ರಗಳಲ್ಲಿ ಇದಾವೆ. This is also one of them. ಎಲ್ಲಾ ಚಿತ್ರಗಳಲ್ಲಿ ಇದು ಕೂಡ ಒಂದು ಚಿತ್ರವಾಗಿದೆ. There is no mistake sir. ಅದರಲ್ಲಿ ಯಾವುದೇ ರೀತಿಯಾದ ತಪ್ಪು ಇರುವುದಿಲ್ಲ ಅದರಲ್ಲಿ. No.
no. Please observe carefully. ಇಲ್ಲ ಸ್ವಲ್ಪ ಗಮನವಿಟ್ಟು ಅದನ್ನು ನೋಡು. Okay. Can you explain me again? ಹಾಗಾದ್ರೆ ಇನ್ನೊಂದು ಸಾರಿ ನನಗೆ ಅದನ್ನು ವಿವರಣೆ ಮಾಡಿ ಹೇಳಿ ಎಂಬುದಾಗಿ ಹೇಳ್ತಾನೆ. Okay. Guide said okay. ಆಗ ಆತನು ವಿವರಣೆ ಮಾಡುವಂತ ಮಾರ್ಗದರ್ಶಕನ ಸರಿ ಹೇಳ್ತೇನೆ ಮತ್ತೆ ತಿರುಗಿ ಇನ್ನೊಂದು He is ಸಾರಿ. a champion. ನೀನು ಅದು ಬೇರೆ, ನೀನು ಚದುರಂಗದ ಆಟದಲ್ಲಿ ಚಾಂಪಿಯನ್ So ಆಗಿದ್ದಂತವನು. I'll explain. ಆದ್ರೆ ಇನ್ನೊಂದು ಸಾರಿ ನಿನಗೋಸ್ಕರ ಹೇಳ್ತಾನೆ. So this side there is a king. ಆ ಕಡೆ ಇರುವಂತವನು ರಾಜನು. This side there is a normal person. ಆ ಕಡೆ ಎದುರುಗಡೆ ಇರುವಂತದ್ದು ಸಾಧಾರಣವಾದಂತ ಒಬ್ಬ ವ್ಯಕ್ತಿ. The normal person ಆ ಸಾಧಾರಣವಾದಂತ ವ್ಯಕ್ತಿಯು is defeating this king. ಆ ಸಾಧಾರಣವಾದಂತ ವ್ಯಕ್ತಿಯು ರಾಜನನ್ನು, ಅರಸನನ್ನು ಸೋಲಿಸ್ತಾನೆ. So king is very sad. ಅಲ್ಲಿ ರಾಜನು ಬಹಳಷ್ಟು ಬೇಸರದಲ್ಲಿ ಕೂತಿರುವಂತದನ್ನು ನೋಡ್ತೇವೆ. So only he is very sad keeping his hand like this. ಆತನು ಬಹಳ ಬೇಸರದಿಂದ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋದನ್ನು ನೋಡ್ತೇವೆ ನಾವು. There is no mistake, sir. This is a explanation. ಸಾರ್ ಇಷ್ಟೆಲ್ಲ ಹೇಳಿದಿನಲ್ಲ, ಇದರಲ್ಲಿ ಬೇರೆ ಯಾವುದೇ ತಪ್ಪುಗಳಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. No. ಇಲ್ಲ You should change this drawing. ಕೇಳಿಸ್ತಾ ಇದ್ರೆ, ಗಮನ ಕೊಡ್ತಾ ಇದ್ರೆ, ಎಲ್ಲೋ ಇದೀರಾ? ಇಲ್ಲ, ಈ ಚಿತ್ರವನ್ನು ನೀವು ಬದಲಾಯಿಸಬೇಕಾಗಿದೆ. You should change this drawing. ಈ ಚಿತ್ರವನ್ನು ಬದಲಾಯಿಸಬೇಕು ನೀವು. Sir, what sir? From many years it is there. ನೋಡಿ ಸರ್, ಬಹಳಷ್ಟು ವರ್ಷಗಳಿಂದ ಈ ಚಿತ್ರ ಹೀಗೆ ಇದೆ. This drawing is correct. ಈ ಒಂದು ಇದರಲ್ಲಿರುವಂತ ಚಿತ್ರ ಎಲ್ಲಾ ಸರಿಯಾಗಿದೆ. No, observe properly. I am a chess champion. ನೋಡು, ಇನ್ನೊಂದು ಸಾರಿ ಗಮನ ಇಟ್ಟುಕೊಂಡು ನೋಡು, ಅದ್ರಲ್ಲಿ ಏನೋ ತಪ್ಪಿದೆ. Okay, tell me sir, what is the mistake? ಓಕೆ, ನನಗೆ ಹೇಳೋದೆಲ್ಲ ಹೇಳಿದಿನಿ, ನೀನೇ ಹೇಳಿರಿ ಏನು ತಪ್ಪಿದೆ ಎಂಬುದಾಗಿ ನೀವೇ ಹೇಳ್ರ ಅಂತ ಆತನ ಕೇಳ್ತಾನೆ. King may be sad now. ರಾಜನು ಬಹಳಷ್ಟು ಬೇಸರದಲ್ಲಿದ್ದಾನೆ. In this drawing king may be sad. ಅಲ್ಲಿನ ಆ ಚಿತ್ರದಲ್ಲಿ ರಾಜನು ಬಹಳಷ್ಟು ಬೇಸರದಲ್ಲಿ ಕೂತಿದ್ದಾನೆ. But if observe the board, chess board, ಅಲ್ಲಿ ನೀವು ನೋಡ್ಕೊಳ್ರಿ, ಆ ಚೆಸ್ ಬೋರ್ಡ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಗಮನ ಕೊಟ್ಟು ನೋಡ್ರಿ. he has one more move left. ಅಲ್ಲಿ ಇನ್ನೊಂದು ಆಟ ಆಡ್ಲಿಕ್ಕೆ ಇನ್ನೊಂದು ಹಂತ ಉಳಿದಿದೆ. Hallelujah. The king has one more move. ಆ ರಾಜನ ಇನ್ನೂ ಸೋತಿಲ್ಲ, ಆಡ್ಲಿಕ್ಕೆ ಇನ್ನೊಂದು ಅವಕಾಶ ಆತನಿಗಿದೆ ಅಲ್ಲಿ. With the one more move, he can defeat the normal person. ಅಲ್ಲಿರುವಂತ ಎದುರುಗಡೆ ವ್ಯಕ್ತಿಯನ್ನು ಆ ಒಂದು ಆಟದಿಂದ, ಆ ಒಂದು ಚಲನೆಯಿಂದ ಆತನ ಎದುರುಗಡೆ ಇರುವ ವ್ಯಕ್ತಿಯನ್ನು ಸೋಲಿಸುವಂತ ಅವಕಾಶ ಇನ್ನೊಂದಿದೆ. Hallelujah. The king has one more move. ಆ ರಾಜನಿಗೆ ಇನ್ನೊಂದು ಅವಕಾಶ ಇದೆ. King has one more move. ಆ ರಾಜನಿಗೆ ಸರಿಸಲಿಕ್ಕೆ ಇನ್ನೊಂದು ಅವಕಾಶ ಇದೆ. God has one more move in your life. ನಿನ್ನ ಜೀವನದಲ್ಲಿ ದೇವರು ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಇದೆ. Hallelujah. God has one more move. ರಾಜನಿಗೆ ಇನ್ನೊಂದು ಅವಕಾಶ ಇದೆ ಚಲಿಸಲಿಕ್ಕೆ ನಿನ್ನಲ್ಲಿ. Don't be sad. ನೀನು ಬೇಸರ ಪಟ್ಕೊಳ್ಳಿರಬೇಡ. Don't be defeated. ನೀನು ಏನೋ ಸೋತಿದೀಯ ಅನ್ಕೊಳ್ಬೇಡ. God has one more move. ದೇವರು ಇನ್ನೊಂದು ಅವಕಾಶವನ್ನು ಇಟ್ಟಿದ್ದಾನೆ ನಿನ್ನನ್ನು ಮುಂದೆ ಚಲಿಸಲಿಕ್ಕೆ. I said God has one more move. ದೇವರು ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಉಂಟು ನಿನ್ನ ಜೀವನದಲ್ಲಿ. Hallelujah.